ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಶಾಸಕರು ಬಹಿರಂಗವಾಗಿ ತಮ್ಮ ಅಸಮಾಧಾನ ತೋಡಿಕೊಳ್ಳುತ್ತಾ ಇದ್ದಾರೆ. ಅದರಲ್ಲಿ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಕೂಡ ಒಬ್ಬರು. ನನ್ನನ್ನು ಮಂತ್ರಿಗಿರಿ ತಪ್ಪಿಸೋದಕ್ಕೆ ಸಾಕಷ್ಟು ಜನ ಪ್ರಯತ್ನ ಮಾಡಿದ್ದಾರೆ. ಸಂಸದರಾಗಿ ಮಂತ್ರಿಯಾಗಿ ಅನುಭವಿಸಿದವರು ಅಡ್ಡಗಾಲು ಹಾಕಿದ್ದಾರೆ. ಜನರ ಶಾಪ ತಟ್ಟದೆ ಬಿಡೋದಿಲ್ಲ ಅಂತ ಸಚಿವ ಮುನಿಯಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರೋದು ನಾರಾಯಣಸ್ವಾಮಿ. ನಮ್ಮಂಥವರನ್ನ ಹೈಕಮಾಂಡ್ ಸಮಾಧಾನ ಮಾಡೋದಕ್ಕಾಗಲ್ಲ, ನಾವು ಎಲ್ಲ ಶಾಸಕರು ಸಭೆ ಸೇರಿ ತೀರ್ಮಾನ ಮಾಡ್ತೀವಿ ಅಂತ ನಾರಾಯಣಸ್ವಾಮಿ ಸಿಟ್ಟಾಗಿದ್ದಾರೆ. ಇಷ್ಟು ವರ್ಷದ ಕಾಲ ಏನು ಸಚಿವರಾಗಿ ಮಾಡಲಿಕ್ಕೆ ಬಂದರೂ ಅವರೆಲ್ಲ ಟೂರಿಂಗ್ ಟಾಯಿಸಿದಂಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವುದೇ ಗಮನವನ್ನು ಹರಿಸಿರಲಿಲ್ಲ. ಭಾರತ ದೇಶದಲ್ಲಿಯೇ ಎರಡನೇ ಹೆಚ್ಚು ಬಲಗೈ ಸಮುದಾಯ ಹೊಂದಿರತಕ್ಕಂಥ ಜಿಲ್ಲೆ ಕೋಲಾರ. ಈ ಕೋಲಾರಕ್ಕೆ ಹಿಂದೆ 65 ವರ್ಷಗಳ ಹಿಂದೆ ಚೆನ್ನಯ್ಯನವರು ಮಂತ್ರಿ ಆದ ಮೇಲೆ ಇದುವರೆಗೂ ಆ ಸಮುದಾಯಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಸಿಗುತ್ತೆ ಅನ್ನೋ ಒಂದು ಉತ್ಸಾಹದಲ್ಲಿ ಏನಾದರೂ ಕೂಡ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು. ಈ ಜಿಲ್ಲೆ ಬೆಂಗಳೂರಿಗೆ ಹತ್ತಿರವಾಗಿದ್ದರೂ ಕೂಡ ದೊಡ್ಡ ಹಳ್ಳಿ ಅಂತಿದೆ, ನಮ್ಮಲ್ಲಿ ಯಾವುದೇ ಕೂಡ ಹೆಚ್ಚಿನ ಸೌಲಭ್ಯಗಳು ಆಗ್ತಾ ಇಲ್ಲ, ಅವೆಲ್ಲವನ್ನು ಮಾಡಿ ಒಂದು ಮಾದರಿ ಮಾಡಬೇಕು ಅಂತೇಳಿ. ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಸಚಿವ ಸ್ಥಾನ ಆ ಜಿಲ್ಲೆಯ ಯಾರಿಗೂ ಸಿಕ್ಕಿಲ್ಲ. 4 ಶಾಸಕರಿದ್ರು, 1 ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ 4 ಶಾಸಕರಿದ್ದಾರೆ. ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಹೈಕಮಾಂಡ್ ಎಡವಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅಂದರೆ ಅವಿಭಜಿತ ಕೋಲಾರ ಜಿಲ್ಲೆ ಎಲ್ಲ ಶಾಸಕರು ನಾವು ಚರ್ಚೆ ಮಾಡ್ತೀವಿ, ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಮಾತನಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ ಅನ್ನೋ ನೋವು ಕೂಡ ನಮ್ಮೆಲ್ಲರಿಗೂ ಇದೆ. ಕೋಲಾರ ಜಿಲ್ಲೆಯ ಸಾರ್ವಜನಿಕರಿಗೂ ಇದೆ. ಅದ್ರ ಜೊತೆಯಲ್ಲಿ ನಾವು ಕೂಡ 4 ಜನ ಕಾಂಗ್ರೆಸ್ಸಿನ ಶಾಸಕರುಗಳಿದ್ದೀವಿ. ನಮಗೂ ಕೂಡ ತುಂಬ ಬೇಜಾರಿದೆ. 3 ವರ್ಷ ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಸಿಕ್ಕಿರಲಿಲ್ಲ. ಕನಿಷ್ಠ ಈ ಅವಧಿಯಲ್ಲಿ ಆದರೂ ಕೂಡ ಕೋಲಾರ ಜಿಲ್ಲೆಗೆ ಸಿಗ್ತದೆ ಅಂತ ನಂಬಿಕೆ ಇಟ್ಕೊಂಡಿದ್ವಿ ನಾವು. ಆ ನಂಬಿಕೆನ ಇವತ್ತೆಲ್ಲೋ ಒಂದು ಕಡೆ ಕಳ್ಕೊಂಡಿದ್ವಿ. ಅದರಿಂದ ನಾವೆಲ್ಲರಿಗೂ ಕೂಡ ಸಾರ್ವಜನಿಕರು, ನಮ್ಮ ಜಿಲ್ಲೆಯ ಜನತೆಯ ಜೊತೆಗೆ ನಮಗೂ ಕೂಡ ತುಂಬ ಬೇಜಾರಾಗಿದೆ. ಕೋಲಾರ ಜಿಲ್ಲೆ ಒಂದು ಇತಿಹಾಸ ಇದೆ, ಕಾಂಗ್ರೆಸ್ ಪಕ್ಷದ ಇತಿಹಾಸ. ಒಳ್ಳೆಯ ಒಂದು ಬೆಳವಣಿಗೆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆನ ಇವತ್ತು ಇಷ್ಟೊಂದು ಕಡೆಗಣಿಸಿರೋದು ನಮಗೆಲ್ಲರಿಗೂ ಕೂಡ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ವೋಟರ್ಸು, ಮುಖಂಡರುಗಳು ಎಲ್ಲರಿಗೂ ಕೂಡ ತುಂಬ ಬೇಜಾರು ತಂದಿದೆ. ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಸಮರ್ಥರು ಅಲ್ಲೋ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಬೇಜಾರು ಕೂಡ ಇದೆ. ಅದೇ ನಮ್ಮ ಕ್ಷೇತ್ರಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.